ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಅತಿ ಕೃಪಾಲ ರಘುನಾಯಕ ಸದಾ ದೀನ ಪರನೇಹ ತಾಸನ ಆಯಿ ಕಿನ್ಹ ಛಲು ಮೂರಖ ಅವಗುಣ ಗೇಹ ಪ್ರೇರಿತ ಮಂತ್ರ ಬ್ರಹ್ಮ ಸರ धावा चला भाजी बायस भय पावा धरी निज रूप गयऊ पितु पाही राम विमुख राखा तेहि नाही भा निरास उपजी मन त्रासा जथा चक्र भय ऋषि दुर्बासा ब्रह्म धाम शिवपुर सब लोका फिरा श्रमित व्याकुल भय सोका काहू बैठन कहान होही राखी को सकई राम कर द्रोही मातु मृत्यु पितु समन समाना सुधा होई बिष सुनु हरि जाना मित्र करई सत रिपु कै करनी ता कह बिबुध नदी बैतरनी सब जगुताही अनलहु ते ताता जो ರಘುಬೀರ್ ವಿಮುಖ ಸುನು ಭ್ರಾತ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಶಿವ ಹೇಳ್ತಾ ಇರುವಂತ ಕಥೆ ಹೇಳ್ತಾ ಇದ್ದಾರೆ. ಶ್ರೀ ರಘುನಾಥ ಅತ್ಯಂತ ಕೃಪಾಳು ಅಂತಂದ್ರೆ ಬೇರೆಯವರಿಗೆ ತುಂಬಾ ಕೃಪೆ ತೋರಿಸುವಂಥವನು, ದೀನ ಜನ ಬಂಧುವು ಕೂಡ ಆಗಿದ್ದಾನೆ. ಅಂತಹ ರಾಮನ ಜೊತೆ ಆ ಅವಗುಣಗಳ ಮನೆಯಾದಂತಹ, ಅಂದ್ರೆ ಬರೀ ಕೆಟ್ಟ ಬುದ್ಧಿನೇ ಇರುವಂತಹ ಮೂರ್ಖ ಜಯಂತ ಇದಾನಲ್ಲ, ಅಂದ್ರೆ ಇಂದ್ರನ ಮಗ, ಅವನ ಮೂರ್ಖ ವರ್ತನೆ ಇದೆಯಲ್ಲ, ಆದ್ರಿಂದ ಅವನು ಕೇಡು ಬಗಿತಾನೆ. ಅಂದ್ರೆ ಈಗ ದೊಡ್ಡ ದೊಡ್ಡ ಸಾಹುಕಾರ ಮಕ್ಕಳಿರ್ತಾರಲ್ಲ, ಅವರಿಗೆ ಒಂದು ದಿಮಾಕ್ ಅಂತ ಇರುತ್ತೆ. ನಮ್ಮ ತಂದೆ ತುಂಬಾ ಶ್ರೀಮಂತ ಅಥವಾ ಪೊಲಿಟಿಷಿಯನು, ಅವರ ಒಂದು ಸಪೋರ್ಟ್ ನನಗಿದೆ ಅನ್ನೋ ರೀತಿ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ, ಆ ರೀತಿಯೆಲ್ಲ ಯೋಚನೆ ಮಾಡ್ತಾರಲ್ಲ, ಅದೇ ರೀತಿ ನೋಡಿ ಇಂದ್ರನ ಮಗ ಕೂಡ ಅದೇ ರೀತಿ ಮಾಡ್ತಾ ಇದ್ದಾನೆ. ಅವನು ಏನು ಅಂತಂದರೆ ಹೋಗಿ ಸೀತಾರಾಮರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಅದರಲ್ಲೂ ಸೀತೆಗೆ ತೊಂದರೆ ಕೊಟ್ಟರೆ ರಾಮ ಏನು ಮಾಡ್ತಾನೆ, ಅವನನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಹೋಗ್ತಾನೆ. ಸೊ ಆಗ ಅವನ ಒಂದು ವರ್ತನೆ ಇದೆಯಲ್ಲ, ಅದರಿಂದ ಏನು ಮಾಡ್ತಾನೆ ಅವನು, ಅಲ್ಲೇನೋ ಒಂದು ಕೆಟ್ಟದ್ದು ಮಾಡಿಬಿಟ್ಟು ಬರ್ತಾನೆ. ಮಂತ್ರ ಪ್ರೇರಿತವಾದಂಥ ಆ ಬ್ರಹ್ಮಾಸ್ತ್ರ ಏನು ಮಾಡಿತು, ಅವನನ್ನು ಅಟ್ಟಿಸ್ಕೊಂಡು ಹೋಗುತ್ತೆ. ಬ್ರಹ್ಮಾಸ್ತ್ರ ಹೇಗೆ ಅಂತಂದರೆ, ಅದನ್ನ ಮನುಷ್ಯ ಎಲ್ಲಾದ್ರೂ ಇರಲಿ, ಯಾರು ಅದನ್ನು ಬಿಡ್ತಾರೋ, ಈ ಬಾಣ ಹೋಗಿ ಯಾರಿಗೆ ತಗಲಬೇಕು ಅಂತ ಅವ್ರು ಅನ್ಕೊಳ್ತಾರೋ ಅದು ಹೋಗ್ಬಿಟ್ಟು ಅವ್ರನ್ನ ಮಾತ್ರ ಸುಡುತ್ತದು, ಬೇರೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅದು ಅಂತ ಒಂದು ಅಸ್ತ್ರ ಅದು. ಇಲ್ಲಿ ರಾಮ ಏನು ಮಾಡ್ದ, ಒಂದು ಹುಲ್ಲು ಕಡ್ಡಿಯನ್ನು ತಗೊಂಡು ಬ್ರಹ್ಮಾಸ್ತ್ರದ ಮಂತ್ರವನ್ನು ಹೇಳಿ ಬಿಡ್ತಾನ. ಅದು ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಕಾಗೆ ವೇಷದಲ್ಲಿದ್ದಾನಲ್ಲ, ಕಾಗೆ ಹೆದರ್ಕೊಂಡು ಓಡ್ ಹೋಗ್ತಾ ಇದೆ. ಆಮೇಲೆ ಏನು ಮಾಡ್ತಾ ಅವನು, ತನ್ನ ನಿಜ ರೂಪವನ್ನು ತಾಳಿ ತಂದೆ ಇಂದ್ರನ ಹತ್ರ ಹೋಗ್ತಾನೆ. ಆದರೆ ರಾಮ ವಿರೋಧಿ ಅಂತ ತಿಳ್ಕೊಂಡು, ಅಂದರೆ ರಾಮನೇ ಈಗ ಬಾಣ ಬಿಟ್ಟಿದ್ದಾನೆ, ಅವನಿಗೇನೋ ಒಂದು ತಪ್ಪು ಮಾಡಿಬಿಟ್ಟು ಬಂದಿದ್ದಾನೆ ಇವನು ಅನ್ನೋದು ಗೊತ್ತಾಗಿ ರಾಮನಿಗೆ ವಿರೋಧಿ ಆಗಿದ್ದಾನೆ ಇವನು ಅಂತ ತಿಳ್ಕೊಂಡು ಇಂದ್ರ ಅವನನ್ನು ತನ್ನ ಮಡಲಿಗೆ ಹಾಕ್ಕೊಳ್ಳಿಲ್ಲ. ತಂದೆ ಆದರೂ ಕೂಡ ರಾಮ ಏನು ಅಂತ ಗೊತ್ತಿರುತ್ತಲ್ಲ ಅವನಿಗೆ, ಸೊ ಅವನಿಗೆ ಅವನು ಆಶ್ರಯ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಅರ್ಥ. ಆಗ ಜಯಂತ ಏನು ಮಾಡ್ತಾನೆ, ವಿಷ್ಣು ಚಕ್ರದಿಂದ ದೂರ್ವಾಸ ಮುನಿಗಳು ಭಯ ಪಟ್ಟುಕೊಂಡ ಹಾಗೆ ಅವನು ನಿರಾಶನಾಗಿ ಭಯಕಂಪಿತನಾಗ್ತಾನೆ. ಇಲ್ಲಿ ದೂರ್ವಾಸ ಮುನಿಗಳು ಯಾಕೆ ಭಯ ಪಟ್ಕೊಳ್ತಾರೆ ವಿಷ್ಣು ಚಕ್ರಕ್ಕೆ ಅಂತ ನಮಗೊಂದು ಡೌಟ್ ಬರುತ್ತಲ್ಲ. ಈ ಕತೆ ಭಾಗವತದಲ್ಲಿ ಬರುತ್ತೆ, ನಾನು ಫುಲ್ ಡೀಟೇಲ್ ಆಗಿ ಹೇಳಲ್ಲ, ಸ್ವಲ್ಪ ಹೇಳ್ತೀನಿ ಆಯ್ತಾ. ದೂರ್ವಾಸ ಮುನಿಗಳು ಏನು ಮಾಡ್ತಾರೆ, ಧರ್ಮನಿಷ್ಠನಾದಂತಹ ರಾಜ ಇರ್ತಾನಲ್ಲ, ಅವನಿಗೆ ತೊಂದರೆ ಕೊಡಕ್ಕೆ ಹೋಗ್ತಾರೆ. ಆದರೆ ಅವನು ಮಹಾನ್ ಭಕ್ತನಾಗಿರ್ತಾನೆ, ಅವನು ಏಕಾದಶಿ ಉಪವಾಸ ವ್ರತವನ್ನ ಮಾಡ್ತಾ ಇರ್ತಾನೆ. ಸೊ ವ್ರತವನ್ನ ಬಿಟ್ಟು ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಿ ಆಮೇಲೆ ನಾನು ಭೋಜನ ಮಾಡ್ತೀನಿ ಅಂತ ಅವನು ಹೇಳ್ಕೊಂಡಿರ್ತಾನೆ. ಆ ಸಮಯದಲ್ಲಿ ದೂರ್ವಾಸ ಮುನಿಗಳು ಬಂದು, ನಾನು ಬರೋವರೆಗೂ ನೀನು ಕಾಯಬೇಕು, ನೀನು ವ್ರತವನ್ನ ಬಿಡಬಾರ್ದು ಅಂತ ಹೇಳ್ತಾರೆ. ಈ ಕಡೆ ಋಷಿಗಳೆಲ್ಲ ಹಸ್ಕೊಂಡು ಕೂತಿರ್ತಾರೆ. ಆಮೇಲೆ ಅವರು ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಬರೋದೇ ಇಲ್ಲ. ಎಷ್ಟೊತ್ತಾದ್ರೂ ಇಲ್ಲಿ ಆ ಒಂದು ಏಕಾದಶಿ ವ್ರತ ಮುಗಿಯೋ ಸಮಯ ಬಂದಿರುತ್ತೆ. ಆಮೇಲೆ ಈ ಕಡೆ ಬ್ರಾಹ್ಮಣರೆಲ್ಲ ಹಸಿದ್ಕೊಂಡು ಕೂತಿರ್ತಾರೆ. ಏನು ಮಾಡೋದು ಅಂತ ಗೊತ್ತಾಗದೆ ಅವನು
ತೀರ್ಥವನ್ನು ತೊಗೊಂಡ್ಬಿಡ್ತಾನೆ. ಅಂದರೆ ತೀರ್ಥ ತಗೊಂಡು ಆ ಉಪವಾಸವನ್ನು ಬಿಡಕ್ಕೆ ಹೋಗ್ತಾನಲ್ಲ, ಅಂಥ ಸಮಯದಲ್ಲಿ ದೂರ್ವಾಸರು ಅವನಿಗೆ ತೊಂದರೆ ಕೊಡಕ್ಕೆ ಹೋಗ್ತಾರೆ. ಆಗ ವಿಷ್ಣು ಚಕ್ರ ಬಂದು ಅವನಿಗೇನು ಆಗದೆ ಇರೋ ಥರ ದೂರ್ವಾಸ ಮುನಿಗಳಿಗೆ ತೊಂದರೆ ಕೊಡಬೇಕು ಅಂತ ಅಟ್ಟಿಸ್ಕೊಂಡು ಹೋಗುತ್ತದೆ. ಎಲ್ಲಿ ಹೋದರೂ ಬಿಡೋದಿಲ್ಲ ಅವರನ್ನು. ಕಡೆಗೆ ಆ ಭಕ್ತನ ಕಾಲಿಗೆ ಬಿದ್ದಾಗ ಅವರಿಗೆ ಮುಕ್ತಿ ಸಿಗುತ್ತೆ ಅದರಿಂದ. ಆ ರೀತಿ ಭಕ್ತರಿಗೆ ತೊಂದರೆ ಕೊಟ್ಟಾಗ ಭಗವಂತ ಸುಮ್ಮನೆ ಇರೋದಿಲ್ಲ. ಆದರೆ ಅವರು ನಿಜವಾಗ್ಲೂ ಕಾಯ ವಾಚ ಮನಸ ಭಕ್ತರಾಗಿರಬೇಕು. ಆಯಿತಾ? ಇಲ್ಲಿ ಅದೇ ರೀತಿ ಆ ವಿಷ್ಣು ಚಕ್ರ ಅಟ್ಟಿಸ್ಕೊಂಡು ಹೋಯ್ತಲ್ಲ, ಅದೇ ರೀತಿ ಇಲ್ಲಿ ಬ್ರಹ್ಮಾಸ್ತ್ರ ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಅವನು ಕೂಡ ನಿರಾಶನಾಗಿ, ತಂದೆ ಕೂಡ ನನಗೆ ಸಹಾಯ ಮಾಡಲಿಲ್ವಲ್ಲ ಅಂತ ಭಯ ಪಟ್ಕೊಂಡಿದ್ದಾನೆ. ಅವನೇನು ಮಾಡ್ತಾನೆ, ಬ್ರಹ್ಮಲೋಕಕ್ಕೂ ಹೋಗ್ತಾನೆ, ಶಿವಲೋಕಕ್ಕೂ ಹೋಗ್ತಾನೆ, ಆಮೇಲೆ ಇನ್ನೂ ಬೇರೆ ಬೇರೆ ಲೋಕಗಳಿಗೂ ಹೋಗ್ತಾನೆ. ಆದರೆ ಅವನಿಗೆ ಯಾರೂ ಆಶ್ರಯ ಕೊಡೋದು ಹಾಗಿರಲಿ, ಅವನು ಬಂದಾಗ ಕೂತ್ಕೋ ಅಂತ ಕೂಡ ಹೇಳಲಿಲ್ಲ. ಈಗ ಇಂದ್ರನ ಮಗ ಅಂತಂದರೆ ಎಷ್ಟು ಗ್ರೇಡ್ ಇರುತ್ತಲ್ವ ಅವನಿಗೆ, ಅಂಥವ್ನು ಬಂದಾಗ ಇವರೆಲ್ಲ ಅವನಿಗೆ ಗೌರವ ಕೊಡಬೇಕು. ಆದರೆ ಅವ್ರೇನು ಮಾಡ್ತಾರೆ, ಅವನನ್ನು ಒಳಗಡೆ ಕೂಡ ಕರೀಲಿಲ್ಲ, ಬಂದು ಕೂತ್ಕೋ ಅಂತ ಕೂಡ ಹೇಳಲಿಲ್ಲ. ಯಾಕೆ, ಅವನು ರಾಮದ್ರೋಹಿ ಆಗಿರ್ತಾನಲ್ವ, ಅದಕ್ಕೋಸ್ಕರ. ಶ್ರೀರಾಮದ್ರೋಹಿಗೆ ಯಾರು ತಾನೇ ಆಶ್ರಯ ಕೊಡ್ತಾರೆ? ಇಲ್ಲಿ ಕಾಕಭೂಷುಂಡಿ ಅವರು ಹೇಳ್ತಾರೆ, ಎಲೆ ಗರುಡ ಕೇಳು, ಅವನ ಪಾಲಿಗೆ ತಾಯಿ ಕೂಡ ಮೃತ್ಯುವಿನ ಹಾಗೆ ಆಗ್ತಾಳೆ. ಅಂದರೆ ತಂದೆ ಸಪೋರ್ಟ್ ಅಲ್ಲ, ತಾಯಿ ಕೂಡ ಸಪೋರ್ಟ್ ಮಾಡಲ್ಲ. ತಂದೆ ಯಮನಂತಾಗ್ತಾನೆ. ಅಂದರೆ ತಾಯಿ ಮೃತ್ಯುವಾದರೆ ತಂದೆ ಯಮನ ಹಾಗಾಗ್ಬಿಡ್ತಾನೆ. ಅಮೃತವೂ ಕೂಡ ವಿಷವಾಗೋಗುತ್ತೆ. ಅಂದರೆ ರಾಮನ ವಿರೋಧಿಗಳು ಯಾರು ಇರ್ತಾರೋ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಾಮ ವಿರೋಧಿಗೆ ಮಿತ್ರು ಶತ್ರುಗಳ ಹಾಗೆ ಆಗ್ತಾರೆ. ದೇವನದೇ ಗಂಗೆ ಅವನ ಪಾಲಿಗೆ ವೈತರಣಿ ಅಂತ ಆಗುತ್ತೆ. ಗಂಗೆ ಏನು ಪಾಪಗಳನ್ನು ಕಳೆಯುವಂಥವಳು, ಆದರೆ ವೈತರಣಿ ಏನು ಅಂತಂದರೆ ನರಕದಲ್ಲಿರುವಂಥ ಒಂದು ಸಮುದ್ರ. ಅಲ್ಲಿ ಬರೀ ವಿಷದಿಂದ ತುಂಬಿರುತ್ತೆ, ಬೆಂಕಿಯಿಂದ ತುಂಬಿರುತ್ತೆ. ಈ ರೀತಿ ಒಂದು ನದಿಗಳು ಅಲ್ಲಿ ಹರಿಯುವಂಥದ್ದು. ಅದಕ್ಕೋಸ್ಕರ ತಮ್ಮ ಕೇಳು, ರಾಮ ವಿಮುಖನಾದವನಿಗೆ ಇಡೀ ಜಗತ್ತು ಅಗ್ನಿಗಿಂತಲೂ ಹೆಚ್ಚು ಪಾಪದಾಯಕವಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕಾಕಭೂಷುಂಡಿ ಗರುಡನಿಗೆ ಹೇಳೋದು. ಈ ಒಂದು ರಾಮಚರಿತ ಮಾನಸವನ್ನು ಶಿವ ಪಾರ್ವತಿಗೆ ಹೇಳ್ತಾರೆ, ಕಾಕಭೂಷುಂಡಿ ಗರುಡನಿಗೆ ಹೇಳುತ್ತಾರೆ. ಈ ರೀತಿ 4 ಘಟ್ಟಗಳಿದೆ. ಆ 4 ಘಟ್ಟಗಳಲ್ಲಿ 4 ಜನರಿಗೆ ಅದನ್ನು ಹೇಳ್ತಾರೆ. ಸೊ ಅಲ್ಲಲ್ಲಿ ಇವರು ಅದನ್ನು ಸೇರಿಸ್ಕೊಂಡಿದ್ದಾರೆ. ಆಯಿತಾ? ಈಗ ಶಿವ ಹೇಳ್ತಾ ಇದ್ದಿದ್ದನ್ನು ಇಲ್ಲಿ ಕಾಕಭೂಷುಂಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಹೇಳೋದನ್ನು ಕೇಳಿಸ್ಕೊಳ್ಳೋದು ಶಿವ, ಆ ಶಿವ ಹೇಳೋದನ್ನು ಕೇಳಿಸ್ಕೊಳ್ಳೋದು ಪಾರ್ವತಿ. ಈ ರೀತಿ ಆ ಕತೆ ಹೋಗುತ್ತೆ. ಆಯಿತಾ? ಇಲ್ಲಿ ನಮಗೆ ಗೊತ್ತಾಯಿತು ರಾಮನಿಗೆ ವಿಮುಖನಾದವನಿಗೆ ಏನೇನೆಲ್ಲ ಆಗುತ್ತೆ ಅಂತಂದ್ಬಿಟ್ಟು. ಅಗ್ನಿಗಿಂತಲೂ ಕೂಡ ಹೆಚ್ಚು ಪಾಪದಾಯಕ ಯಾರು ರಾಮ ವಿಮುಖನಾಗಿರ್ತಾನೋ ಅವನಿಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.